ಗಿಡದ ನೆರಳು ಐತಿ ಈಗ ಬಾಂಡೆ ತಿಕ್ಕಿಟ್ಟು ಹಿಂದಗಡೆ ನಾಷ್ಟ ಅದು ಮಾಡಿದ್ರೆ ಆತು ಉಪ್ಪಿಟ್ಟು ಮಾಡೇನಿ ತಿಂದ್ರೆ ಆತು ಮೊಸರು ಹಾಕ್ಕೊಂಡು ಏನು ಮಾಡಕತ್ತೀಯ ಪ್ರೇಮವ ಬಾರ ಮಂಜುಳ ಪ್ರೇಮವ ನಾಷ್ಟ ಆತನ ಏ ಅವ್ವ ಎಲ್ಲಿ ನಾಷ್ಟ ತರ್ತೀನೋ ನಾಷ್ಟ ಇಲ್ಲ ಏನಿಲ್ಲ ನೋಡು ಬಾಂಡೆದು ಭಾಳ ಇದ್ದುವ ಈಗ ಗಿಡದ ನೆರಳು ಇತ್ತು ತಿಕ್ಕಿದ್ರೆ ಆತಂತೆ ತಿಕ್ಕಾಕತ್ತಿದ್ ನೋಡು ಏನ ತಂದಿಯಲ್ಲ ಇಡ್ಲಿ ಸಾಂಬಾರು ಚಟ್ನಿ ಮಾಡಿದ್ನೆ ಕೊಟ್ಟು ಹೋದ್ರಾತಂತ ಬಂದ್ನೆ ಹಿಡಿ ತಿಂದು ಹಿಡಿ ನಾಷ್ಟ ಅಯ್ಯಯ್ಯೋ ಇಡ್ಲಿ ಸಾಂಬಾರು ಚಟ್ನಿ ತಂದೀನಿ ಇವ ಹೊಟ್ಟೆ ಅಷ್ಟು ಹಾವಾಗಿತ್ತು ನೋಡು ಇದು ನಾಷ್ಟ ಇದ್ದಿದ್ದಿಲ್ಲ ಏನಿಲ್ಲ ಯಾವಾಗ ನಾಷ್ಟ ಮಾಡೇನಿ ಅನ್ಸಾಕತ್ತಿತ್ತು ಇವ ಚಲೋ ಆತು ಬಿಡ ತಂದು ಕೊಟ್ಟನ ಇಡ್ಲಿ ದೋಸೆ ಪಡ್ಡು ಮಾಡೋದ ಕಡಿಮೆ ಬಿಡ ಮಂಜುಳ ಇವ ಎಷ್ಟ ಹಾಕೊಂಡ ತಂದೆ ಇಡ್ಲಿ ಸಾಂಬಾರು ಘಮ ಘಮ ಅನ್ನಕತ್ತೈತೆ ನೋಡು ತಗೋರ್ವ ಇದು ಸುಡ್ತೈತಾ ಸಾಂಬಾರಿಂದ ಅದಕ್ಕೆ ವಸ್ತ್ರ ಹಿಡ್ಕೊಂಬಂತಿದ್ದೆ ಕೈಯಾಗ ಹಿಂದಾಗಡೆ ಕೊಡು ಇಷ್ಟು ಬಟ್ಲ ಇವನ್ನ ಇಡ್ಲಿದು ಸಾಂಬಾರಿಂದ ಚಟ್ನಿದು ಬಟ್ಲ ಇದನ್ನ ವಸ್ತ್ರ ಕೊಡುವ ನೀನು ಏ ಕೊಡ್ತೇನೆ ತಗೋರ ಮಂಜುಳ ಎಲ್ಲ ತಗೋ ಕೊಡ್ತೇನೆ ಕುಂದ್ರೆ ಏ ಹೊಕ್ಕಿನ ನಮ್ಮ ಅತ್ತೆ ಕದ್ದಿಲೆ ಎತ್ತಬೇಕಲ್ದಾಗ ಹಾಸಿ ಕೊಟ್ಟೋದ್ರ ತಂದು ಬಂದೇನಿ ಮತ್ತು ಒದರಾಡ್ತಾಳೆ ಕೊಡೋದು ಹಿಂಗೆ ಬರೀ ಬೀರ್ಕೊಂತ ಅಡ್ಡಾಡ್ನಿ ಅಂತಂದು ಒದರಾಡ್ತಾಳೆ ನಮ್ಮ ಅತ್ತಿ ಅದಕ್ಕೆ ಹೊಕ್ಕಿನ ತಗೋರ ಹ್ಞೂ ಮಂಜುಳ ಆತ ಕೊಡ್ತೇನೆ ತಗೋ ಬಟ್ಲ ಇವನ್ನ 3 ಬಟ್ಲ ಇದು ವಸ್ತ್ರ ಕೊಡ್ತೇನೆ ತಗೋ ಹ್ಞೂ ಆತ ಪ್ರೇಮ ನೋಡಕತ್ರ ಬ್ಯಾ ನೀರು ಬರಕತ್ತಾವ ಇವ ಇಡ್ಲಿ ಸಾಂಬಾರು ಚಟ್ನಿ ಅಡುಗೆ ಮನೆಯಾಗಿಟ್ಟು ಬರ್ತೇನೆ ಈಗ ಇವನು ಪಾಟೆ ಬಡ ಇಕ್ಕಿಟ್ಟು ಆರಾಮ್ ಟಿ ವಿ ಹಚ್ಕೊಂಡು ಮಸ್ತಂಗೆ ಇಡ್ಲಿ ಚಟ್ನಿ ಸಾಂಬಾರು ತಿಂದ್ರೆ ಆತ ಇಟ್ಟು ಬರ್ತೇನೆ ತಡಿ ಹೋಗಿ ಬಾಂಡೆ ಬಡ ತಿಕ್ಕಿಟ್ಟು ಹೋಗಿ ಬಿಸಿ ಬಿಸಿ ಇಡ್ಲಿ ತಿಂತೇನೆ ಈಗ ಮೊದ್ಲು ನಮ್ಮ ಅತ್ತಂಕರ ಉಪ್ಪಿಟ್ಟು ತಿಂದಾಳ ಮತ್ತೇನೈತಿ ಕೇನು ಅಡುಗೆ ಮನೆ ಕಡೆ ಏನು ಬರೋದಿಲ್ಲ ಇನ್ನು ಇಲ್ಲ ಇಷ್ಟು ಕೆಟ್ಟ ಬಿಸಿಲು ಹಚ್ಚಿ ಹೊಡಿತೈತೆ ಹೊರಗೆ ಅಲ್ಲ ಇಷ್ಟರಿಗೆ ಪಾನ್ಕ ಮಾಡಿದ್ರೆ ಆಗೋದಿಲ್ಲ ಮನ್ಯಾಗ ನೋಡು 4-5 ಲಿಂಬೆಹಣ್ಣು ಒಣಗಿ ಇಟ್ಟು ಆಡಿ 10 ರೂಪಾಯಿ ಕಾಯಿ ಲಿಂಬೆಹಣ್ಣು ಇದಕ್ಕೇನು ರೊಕ್ಕದ ಕಿಮ್ಮತ್ತರ ಗೊತ್ತೈತೆ ನಿಲ್ಲೂರು ಬಂಡ್ಲಿಗೆ ನೋಡಿ ಇವ್ನ ಮೆಣಸಿಗೆ ಒಣಗಿ ಸಿಟ್ಟಾವಡ ಅಲ್ಲ ಜಾಸ್ತಿ ಉಪ್ಪು ಹಾಕಿ ಅರ್ದಿಟ್ರೆ ಖಾರ ಆಗೋದಿಲ್ಲ ಏ ಒಲ್ಲಿ ಏನು ಬಾಳೆ ಮಾಡ್ತತೆ ಇದೆಲ್ಲರ ಏನ ಸಾರೇನು ವಾಸನೆ ಬರತತಿ ಇಷ್ಟು ಚಲೋ ಮಾಡ್ಯಾಳ ಪ್ರೇಮಿ ಸಾರು ನೋಡ್ತೀನಿ ತಡಿ ಯಾವ ಸಾರು ಮಾಡ್ಯಾಳ ಅವ್ವ ಇಡ್ಲಿ ಸಾಂಬಾರು ಚಟ್ನಿ ಐತಲ್ಲ ಇಲ್ಲಿ ಏನು ನನಗೆ ಗೊತ್ತಿಲ್ದಾಗ ಮಾಡ್ಕೊಂಡು ಇಟ್ಕೊಂಡ ಏನಕ್ಕೆ ಮನ್ಯಾಗ ಏನು ಯಾರು ಕೊಟ್ಟಿಟ್ರಿ ಇದೆಲ್ಲ ಮಾಡ್ಬೇಕಾ ಯಾರ ಕೊಟ್ಟಿದ್ದಾರ ಆಜಕ್ ಪಜಕ್ನ್ಯಾರ ನೋಡು ಒಂದು ಈಟ್ರ ಅತ್ತಿಯರ ಇಡ್ಲಿ ಕೊಟ್ಟಾರ್ರಿ ಹಿಂಗೆ ತಿನ್ರಿ ನೀವು ಅಂತಂದ್ರೆ ಅಂದಾಣಿ ಹೆಂಗೆ ತಂದು ಸುಮ್ಮನೆ ಇಟ್ಟಾಡು ಒಳಗೆ ಸಪ್ಪಳ ಇಲ್ದಂಗೆ ಈಗ ಬಾಂಡೆ ತಿಕ್ಕ ಹೊರಗೆ ಬಂದು ಓಸು ತಿಂತಾಳೆ ನನಗೂ ಹೊಟ್ಟೆ ಸತ್ವ ಮುಂಜಾನೆ ಉಪ್ಪಿಟ್ಟು ಮಾಡ್ಯಾಳ ಉಪ್ಪಿಲ್ಲ ಖಾರಿಲ್ಲ ಮುಸ್ರಿ ಬಣ್ಣಿಗೆ ಹಂಗೆ ಹಾಕಿದೆ ತಿನ್ನಲೇ ಇಲ್ಲ ತಿಂದಿದ್ದಾಳೆ ಆಕಿ ತಿಂದೇ ಕೆಲಸ ಮಾಡ್ತಾಳೆ ಆಕೆ ಮೊದಲು ಹೊಟ್ಟೆ ಕೆಲಸ ನೋಡ್ತಾ ಆಕೆ ಆಮೇಲೆ ಎಲ್ಲ ಕೆಲಸ ತಿಂದಿದ್ದಾಳೆ ಆಕೆ ಹಂಗಾರ ನಾನು ಹಾಕೊಂಡು ತಿಂತೇನೆ ತಡಿ ಸಾಂಬಾರು ಇಡ್ಲಿ ಚಟ್ನಿ ಮಸ್ತಂಗೆ ನಾಷ್ಟಾರ ಮಾಡ್ತೀನಿ ತಡಿ ಇದ್ರ ಒಂದಿನ ಮಾಡೋದಿಲ್ಲ ನೋಡಿ ಇದು ಇವ ಬರೀ ಅದೊಂದು ಉಪ್ಪಿಟ್ಟು ಮಾಡಕ್ಕೆ ಕಲ್ತೈತಿ ತಾಟ್ ತೊಗೊತೀನಿ ತಡಿ ಒಂದು ತಾಟ್ನ್ಯಾಗ ಇಡ್ಲಿ ಸಾಂಬಾರು ಚಟ್ನಿ ಹಾಕೊಂಡು ಕುಂದಿರ್ತಾನೆ 4-5 ಇಡ್ಲಿ ತಿನ್ನೆ ಸಮಾಧಾನ ಆಗಲಿಲ್ಲ ಇನ್ನೊಂದು 3 ಇಡ್ಲಿ ಇದ್ದು ತಿಂದು ಬಿಡ್ತಾನೆ ಆಕೆ ತಿಂದಿರ್ಬೇಕಾ ಅದಕ್ಕೆ ಇಟ್ಟಾಳಾಕಿ ಹಾಕಿ ಮಧ್ಯಾಹ್ನ ಬರ್ತಾವು ತಿಂದ್ರಾತಂತೆ ಇಟ್ಟಿದ್ದಾಳಾಕಿ ಭಾರಿ ಇದ್ದಾಳಾಕಿ ನೋಡಿ ಹೆಂಗಿದ್ದಾಳ ಹೊಡೆ ತುಂಬ ಇಡ್ಲಿ ತಿಂದು ಮತ್ತೆ ಹೊಳ್ಳಿ ತೆಗೆದಿಟ್ಟಾವಳು ಅವ್ನು ಎಷ್ಟರ ಬೆಂಡ್ಲಿದ್ದಾಳಾಕಿ ವಯಸ್ಸಾದ ಮುದಿಕೈತಿ ಹಾಯ್ ಕೊಡ್ಬೇಕು ಅದಕ್ಕೆ ಅನ್ನೋ ಥರ ಐತೆ ಆಕಿ ಒಟ್ಟಿಗೆ ಇಟ್ರೆ ಇಡ್ಲಿ ಅದಾವು ಇಡ್ಲಿ ಹಾಕೊಂಡು ತಿಂತೇನೆ ಮತ್ತು ಆರೇ ಬಿಟ್ಟಿರ್ತಾವು ಏನು ಮಾಡೋದು ಸಾಂಬಾರು ಅಷ್ಟು ಬಿಸಿ ಮಾಡ್ಕೊಂಡು ಹಾಕ್ಕೊಂಡು ಇಲ್ಲೇ ಅಡುಗೆ ಮನೆ ಹಾಕ್ಕೊಂಡು ತಿಂದು ಎದ್ದು ಹೋಗ್ಬಿಡ್ತೇನೆ ಹೊರಗೆ ಇಡ್ಲಿ ತಿನ್ಬೇಕು ಅಂತಂದು ಒಳಗಿಟ್ಟು ಹೋದ್ರೆ ಹೆಂಗೆ ತಿನ್ನಾಗತ್ತ ನೋಡಿದ ಮುದುಕಿ ನನಗೆ ಕೊಟ್ಟು ಹೋಗಿದ್ಲಕ್ಕೆ ತಿನ್ಬೇಕಂತೇಳಿ ಅಯ್ಯವ್ವ ಅಂದ್ರೆ ಇಡ್ಲಿ ಕಂಡಿ ಏನಿಲ್ಲ ತಾಟ್ ಹಂಗೆ ದುರ್ಗುಡ್ಸ್ಕೊಂಡು ನೋಡಾಕತ್ತಿ ಹೊಟ್ಟೆ ಕೆಡುವಂಗೆ ಬಿಡ ಒಂದು 3 ಇಡ್ಲಿ ಹಾಕೊಂಡು ಕುಂತಾಳ ಮತ್ತೆ ಉಳ್ಕಿದ ಇಡ್ಲಿ ಅದಾವು ನಾನು ಹಾಕೊಂಡು ತಿಂದ್ಬಿಡ್ತೇನೆ ಇಡ್ಲಿ ಎಲ್ಲಿಟ್ರಿ ಉಳ್ಕಿದ್ವು ಅದಾವ ತಾಟ್ನಾಗ ಇವೆಲ್ಲ ಉಳ್ಕಿದ್ವು ಇಡ್ಲಿ ತಾಟ್ನಾಗಿನವಲ್ಲ ಉಳಿದಿದ್ದು ಇಡ್ಲಿ ಎಲ್ಲ ಅದಾವು ಒಂದು 4-5 ಇಡ್ಲಿ ತಿನ್ನೆ ಹೊಡೆ ತುಂಬಲಿಲ್ಲ ಅದಕ್ಕೆ ಮತ್ತೆ ಊಸ ಇಡ್ಲಿ ಹಾಕೊಂಡು ಕುಂತ ನೋಡು ಅಲ್ಲ ಆಕಿ ನಾ ತಿನ್ಲಿ ಅಂತ ಕೊಟ್ಟು ಹೋದ್ರೆ ಊಸ ಇಡ್ಲಿ ತಿಂದಿಟ್ರಿ ಅಲ್ಲ ಏನು ನಿಮಗೆ ತಿಂತಾಳ ಬಂದಾಕಿನೂ ಅನ್ನೋದಾರ ಒಂದು ಇಟ್ಟಿದೀ ಇಲ್ಲನ ಓಸು ಇಡ್ಲಿ ತಿಂದು ಕುಂತಿರಲ್ಲ ಮುಂಜಾನೆ ಮಾಡಿ ಉಪ್ಪಿಟ್ಟು ಇವ ಉಪ್ಪಿಲ್ಲ ಖಾರಿಲ್ಲ ಕೊಡ್ಡಿಟ್ಟಿತ್ವ ಇವ ಚೆಲ್ಲಿದ್ ನಾನು ಉಪ್ಪಿಟ್ಟು ಮುಸ್ರಿ ಬಣ್ಣಿಗೆ ಹೊಟ್ಟಷ್ಟು ಹಂಗೆ ಅಡುಗೆ ಮನೆ ಬಂದೆ ಲಿಂಬೆಹಣ್ಣು ಒಣಗಿದ್ದು ನೋಡ್ಕೊಂತ ಒಟ್ಟು ಬೇಯ್ದೆ ನಿಂಬೆಹಣ್ಣು ಒಣಗಿಸಿಟ್ಟಾವಡು ಮೆಣಸಿಕಾಯಿ ಅಂತೇಳಿ ಅನ್ನೋರಾಗ ಸಾರಿಂದ ವಾಸನೆ ಬಂತ ಮಸ್ತಂಗೆ ನಾನು ನೋಡಿದ್ನೆ ಹೊಳ್ಳಿ ಇಡ್ಲಿದು ಅದಕ್ಕೆ ಇಡ್ಲಿ ಹಾಕೊಂಡು ತಿಂದು ನೋಡು ಯಾಕೆ ಮಾಡಿ ಮಕ್ಕ ಮಂಡ್ರ ಗಪ್ಪಿಗತ್ತೆ ಹಂಗೆ ಮಾಡ್ಬೇಕ್ರಿ ಇನ್ನು ಆಕಿ ಮಂಜುಳ ತಿನ್ಲ ಅಂತೇಳಿ ಇಡ್ಲಿ ಕೊಟ್ಟು ಹೋದ್ರೆ ಸಪ್ಪಳ ಇಲ್ದಂಗೆ ಬಂದು ಊಸು ತಿಂದಿಟ್ರಿ ಅಯ್ಯಯ್ಯ ಏನಯ್ಯವ ಏನು ಇಡ್ಲಿ ತಿಂದು ಹಿಂಗೆ ಯಾಕೆ ಮಾಡ್ತೀಯ ನೀನು ಅಷ್ಟೇ ತಿಂದಂಗೆ ಅಯ್ಯಯ್ಯ ಬೇಷದಿ ಬಿಡು ನೀನು ಹೊಟ್ಟೆ ತಾವಾಗಿತ್ತು ತಿನ್ಬೇಕಂತಂದ್ರೆ ಎಲ್ಲ ತಿಂದು ಕುಂತು ಮುಂಜಾನೆ ಒಂದು ಗಂಗಾಳ ಉಪ್ಪಡಿ ಬಿಗದಾಳ ಮತ್ತೆ ಇಡ್ಲಿನೂ ತಿಂದ್ಲು ಊಸು ಅಯ್ಯಯ್ಯವ್ವ ಬಾ ಇಷ್ಟಾಗಲ್ಲ ತೆಗಿತಲ್ಲ 30 ಹಂಗೆ ಕಾಂತಾವ ನೋಡು ಹೋಗು ನಾಳೆ ಮಾಡಿ ಅಂತ ನೀನು ಇಡ್ಲಿ ಮಾಡು ಮಾಡ್ತೀನಿ ಇಡ್ಲಿ ಹೊಟ್ಟೆ ಸತ್ ಅಂತೇಳಿ ಇಡ್ಲಿ ಒಳಗಿಟ್ಟು ಹೋಗಿ ಬಾಂಡೆ ತಿಕ್ಕಿಟ್ಟು ಬಂದ್ರೆ ತನ್ನೋರಾಗನ ಬಾಂಡೆ ತಿಕ್ಕಿ ಒಳ ಬರೋರಾಗನ ಒಂದು ಇಡ್ಲಿ ತಿಂದ ಹೊಡಿಕಿನ ಮತ್ತೆ ಹೊಟ್ಟೆ ರೈತ ಕಟ್ಟಂಬಿಡಿ ಕಟ್ಟಿ ತಿಕ್ಕಿದು ಹೊಟ್ಟೆಲಿ ಕಡ್ತತನ ಬಿಡ ಇವತ್ತು ಹಂಗೆ ಇಡ್ಲಿ ತಿಂತಿದ್ದಕ್ಕೆ ಸಿಟ್ಟು ಬಂದತಿ ತಿಂದಾಳ ಕಾಣಿಸ್ತೈತಿ ಇಡ್ಲಿ ತಿಂದೇ ಇಲ್ಲ ಇಡ್ಲಿ ನಾನು ತಿನ್ಬೇಕಂತ ಇಟ್ಟು ಊಸ ತಿಂದಿರಲ್ಲ ಅಂತ ಅವಳು ಎಟ್ಟಿದ್ದ ತಿನ್ಲಿಕ್ಕಂದ್ರೆ ಏನು ಬಿಡು ಮಾಡ್ಕೊಂಡು ತಿನ್ನಕ್ಕೆ ಬರೋದಿಲ್ಲ ನರೇದಕ್ಕಾಗಿ
ಹ್ಞೂ ವಾ ಮಸ್ತ್ ಹೊಟ್ಟೆ ತುಂಬ್ತು ಮಕ್ಕೋತೀನಿ ಯವ್ವ ಇನ್ನೊಂದು ತಾಸು. ಹೊಟ್ಟೆ ತುಂಬಲಾರ್ದ ಏನು ಮಾಡ್ತಿತ್ತು ಅಷ್ಟು ಹಾಕೊಂಡೆ ಇಡ್ಲಿ ತಿಂದು ಮತ್ತು ಬಂತು ಅಲ್ಲೇನು ನೋಡಿ ಎಲ್ಲ ಇಡ್ಲಿ ತಿಂದು ನನಗೇನು ಇರ್ಲಾರ್ದಂಗೆ ಖಾಲಿ ಮಾಡ್ಕೊಂತ ಆಡು ಅಷ್ಟು. ವಾ ಎಷ್ಟು ಎಷ್ಟು ಚಲೋ ಸಾಂಬಾರು ಇತ್ತು, ಘಮ ಘಮ ಅನ್ನಕತ್ತಿತ್ತು. ಇಡ್ಲಿ ತಿನ್ಬೇಕು ಅನ್ನೋರಾಗ ನಾನು ಮತ್ತೆ ಅಂತ ಹಾಕಿದ್ದ. ನಾವು ಸಣ್ಣರಿದ್ದಾಗ ನೀಲ ಪಲ್ಯ ಅದೇನಾರ ಕಡಿಮೆ ಬಿದ್ರೆ ಮತ್ತು ಯಾರ ಈಗ ಹೇಳ್ದ ಒಮ್ಮೆ ಹೊಲಕ್ಕೆ ಅದು ಬರ್ತಿರ್ತಾರ, ಒಮ್ಮೆ ಬುತ್ತಿ ತಂದಿರಂಗಿಲ್ಲ, ಬುತ್ತಿ ಅದು ಮತ್ತು ಪಲ್ಯ ಅದು ಜಾಸ್ತಿ ಕಟ್ತಿದ್ವಲ್ಲ. ನಮ್ಮ ಮನ್ಯಾಗ ಹೆಂಗೆ ಮಾಡ್ತಿದ್ರ ಅಮ್ಮಾರ ಅದು ಹಿಂಗೆ ಮಾಡಿ ಕೊಡ್ತಿದ್ರು ನಮ್ಗೆ. ರೊಟ್ಟೆ ಹಿಂಗೆ ತಿಂದು ತಿಂದು ರೂಢಿ ಬಿದ್ದುಬಿಟ್ಟೈತೆ. ಈಗ ನಮ್ಮ ಪಲ್ಯದ ಇದಾಗಂಗಿಲ್ಲ ನೋಡಿ. ಯಾವಾಗ ನೆನಪಾತಂದ್ರೆ ಇಲ್ಲಿ ನೋಡ್ತಿರ್ತಿ, ಇಲ್ಲಿನ ಪಲ್ಯ ಇದ್ರೂ ನೆನಪಾತಂದ್ರೆ ಹಿಂಗೆ ಮಾಡ್ಕೊಂಡು ತಿಂದ್ಬಿಡ್ತೀನಿ ನೋಡು. ಸಣ್ಣ ಉಳ್ಳಾಗಡ್ಡಿ ಹಚ್ಕೊಂಡು ತಿಂತೇವಿ. ನಿನಗೂ ಅದ ರೂಢಿ ಬಿದ್ದೈತೆ ನೋಡು. ಹ್ಞೂ ಅಕ್ಕ, ಅದ ನಿನ್ನೆ ಒಮ್ಮೆ ಮಧ್ಯಾಹ್ನ ಉಳ್ಳಾಗಡ್ಡಿ ಸಣ್ಣಗೆ ಹೆಚ್ಚಾಕತ್ತಿದ್ದಲ್ಲಕ್ಕ, ಹಿಂಗೆ ರೊಟ್ಟೆ ತಿಂತೇವೆ ಚಲೋ ಆಗತ್ತೆ ನೋಡು ಅಂತಂದು ಅದಕ್ಕೆ ತಿಂದು ಹಿಡಿ ಅಂತ ರುಚಿ ಆಗತ್ತೆ ನೋಡಂದಲ್ಲಕ್ಕ. ನನಗೆ ಅವಾಗಿಂದ ನನಗೂ ರೂಢಿ ಬಿದ್ದೈತೆ ನೋಡಕ್ಕ. ಜೀವ ಬಿಡ್ತಾನೆ ನಿನ್ನ ಕಡೆನ ಇದನ್ನು ಪಚಡಿದು ಹೆಂಗೆ ಮಾಡಿಸ್ಕೋಬೇಕು ಹೇಳಿ ಮಾಡ್ಕೊಂಡು ತಿಂತೇನೆ ನೋಡಕ್ಕ. ಊಟ ಇನ್ನೂ ಮಾಡಿಲ್ಲ ನೀವು? ಇಲ್ಲಿ ಬಿಡ್ರಿ ಅತ್ಯಾರ, ಜೋಳ ಅದು ಹಸ್ ಮಾಡಕತ್ತಿದ್ವಲ್ಲ ಹಂಗೆ ಲೇಟ್ ಆಯ್ತು. ಅದಕ್ಕೆ ನಿಮ್ಗೆ ಹಚ್ಕೊಟ್ಟಿವ್ರಿ ಊಟ ಮಾಡಿಬಿಡ್ರಿ ನೀವು ಹತ್ತಾಕತ್ತಂತ ಹೇಳಿ. ಯಾಕೆ ಪಲ್ಯ ಕಡಿಮೆ ಆಯ್ತಾನೆ ಏನು ಹೊಲಕ್ಕದ ಕಟ್ಟಿದ್ರೇನೆ? ಏನು ಒಟ್ಟು ಬಿಸಿಯಾದ ಪಲ್ಯ ಅದು ತಾಳ್ಸ್ಕೊಂಡು ತಿನ್ಬೇಕಿಲ್ಲ, ಇವನು ತಿನ್ನಾತೀರೇನೆ? ಉಳ್ಳಾಗಡ್ಡಿ ಅದು ತಿನ್ನಾತಿದ್ದೇನೆ ರೊಟ್ಟಿ ಜೊತೆ? ಪಲ್ಯ ಐತೆ ಬಿಡ್ರಿ ಅತ್ಯಾರ, ನನಗೆ ಜೀವ ಬಿಡುತ್ತೆ. ಹಾಗಾಗಿ ಅದಕ್ಕೆ ಸಣ್ಣ ಉಳ್ಳಾಗಡ್ಡಿ ಮತ್ತು ಇವು ಶೇಂಗಾ ಕಾಳು ಇದ್ವ, ಅದಕ್ಕೆ ಒಟ್ಟು ಖಾರ ಪುಡಿ ಬೆಳ್ಳುಳ್ಳಿ ಸ್ವಲ್ಪ ಉಪ್ಪು ಅದನ್ನು ಹಾಕೊಂಡು ತಿನ್ನಾಕತ್ತಿದ್ವಿ ರೀ. ಹೌದನ? ನೀವು ರೊಟ್ಟಿ ಇವನ್ನ ಉಳ್ಳಾಗಡ್ಡಿದು ಖಾರ ಇದನ್ನು ತಿನ್ನೋದು ನೋಡಿ ನಾನು ಯಾಕೆ ಪಲ್ಯ ಆಗೈತೆ ಅಂತ ನಾ ಮಾಡೀನಿ. ತಿನ್ರಿ ಪಲ್ಯ ಹಚ್ಕೊಂಡು ತಿನ್ಬೇಕಿಲ್ಲ ಒಣ ರೊಟ್ಟಿ ತಿನ್ನೋಕಿನ. ಹ್ಞೂ ರೀ ಅತ್ಯಾರ, ಇದೊಂದು ರೊಟ್ಟಿ ತಿಂದು ರೊಟ್ಟಿ ಪಲ್ಯ ಅದು ಐತ್ರಿ ತಿಂತೇವಾಡ್ರಿ ಅತ್ಯಾರ. ಒಟ್ಟು ಅನ್ನ ಸರ ಹಾಕೊಡ್ಲಿನ? ಒಲಿವಾನಿಲ್ಲ ಸಾಕು ನನಗೆ, ಹೊಟ್ಟೆ ತುಂಬ್ದಂಗೆ ಆತಿ. ಬಿಸಿಲಿನ ಜಳಕ್ಕೆ ಊಟ ಹೋಗೋದಿಲ್ಲ ಬಿಡವ, ಎಷ್ಟು ಕಡಿಮೆ ಊಟ ಮಾಡ್ತೇವಲ್ಲ ಅಷ್ಟು ಆರಾಮ ಇರ್ತೇವೆ. ಇಲ್ಲಂದ್ರೆ ಆಯಾಸದಂಗೆ ಹಾಕತ್ ಬಿಡ್ತೈತಿ. ನಾವು ಒಲಿವಾನಿ ಹಾಕೊಂಡು ತಿಂತಿರ್ತೀನಿ. ಬಿಸಿದ ಅನ್ನ ಸರ ಐತೆ ನೋಡು. ನಾನು ಒಲಿವಾ ಅಕ್ಕ, ನಾನು ಇದು ಪಚಡಿ ಚಲೋ ಆಗಿತ್ತಲ್ಲಕ್ಕ, ಹಂಗಾಗಿ ಮತ್ತೆ ಇನ್ನೊಂದು ರೊಟ್ಟಿ ತೊಗೊಂಡೆ. ನನಗೂ ಸಾಕು ಬಿಡವ ಅಕ್ಕ. ಮತ್ತೆ ರಾತ್ರಿ ನೋಡಿದ್ರೆ ಅನ್ನ ಸರ ಉಂಡ್ರಾತ್. ಹೊಲತನಾರ ಹೋಗಿ ಬರ್ಬೇಕನಿಲ್ಲ, ಊರಾಗಿಂದ ಬಂದ ಮೇಲೆ ಹೊಲಕ್ಕೆ ಹೋಗಿಲ್ಲ ನಾನು. ಏನರ ಮನೆ ಕೆಲಸ ಇತ್ತಂದ್ರೆ ಮನೆ ಕೆಲಸ ಮಾಡ್ಕೊತ ಕುಂತು ಬಿಡ್ತೇವಿ, ಸಂಜೆ ಮಾಡಿ ಅಡ್ಡಾಡ್ಕೊತ ಹೋಗೋಣ ನಡಿ. ಹ್ಞೂ ಅಕ್ಕ, ನೀನು ಊರಿಗೆ ಹೋದ್ಮ್ಯಾಗ ನಾನು ಹೊಲಕ್ಕೆ ಹೋಗಿಲ್ಲ. ಮನ್ಯಾನ ಕೆಲಸ ಹಾಕಿತ್ತಲ್ಲಕ್ಕ, ಮತ್ತು ಮನ್ಯಾನ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಮಧ್ಯಾಹ್ನ ಹಾಕಿತ್ತ. ಏನು ಮಧ್ಯಾಹ್ನ ತಿರುಗಿ ಹೋಗೋದು ಬಿಡು. ಮತ್ತು ಗಾಡಿ ಅದು ಬೇಕಕ್ಕ, ದೂರ ಆಕತ್ತಲ್ಲ ಹೊಲಕ್ಕೆ ನಡೆದು ಹೋಗಕ್ಕಿಲ್ಲೇ ಊರಂತೀವಲ್ಲ, ಅದು ನಡೆದು ಹೋಗಿದ್ವಿ. ನಾನು ಹೋಗೇ ಇಲ್ಲ. ಸಂಜೆ ಮುಂದೆ ಅಡ್ಡಾಡ್ಕೊತ ಹೋಗೋ ನಡಿಯಕ್ಕೆ ಏನು ರೊಟ್ಟ ಹಕ್ಕರಿಗೆ ಅದು ಸಿಕ್ಕರೆ ತೊಂಬರೋಣಂತಕ್ಕ ಹೋಗಿ. ಹ್ಞೂ ಹೋಗಿ ಬರ್ಬೇಕು. ಹಕ್ಕರ್ಕಿ ರೊಟ್ಟಾಗ ತಿನ್ನಾಕದು ರುಚಿ ಆಗತ್ತೆ. ಪಚಡಿ ಅದು ಮಾಡಿದ್ರೆ ಸಂಜೆ ಮುಂದೆ ಹೋಗೋಣಂತ ನಡಿ. ಬಿಡ ಕೆಲಸ ಮುಗಿಸ್ಕೊಂಡು ಕಸ ಅದು ಹೊಡೆದು ಬಾಗಿಲು ನೀರು ಹಾಕಿ ಹೋಗೋಣಂತ. ಬಂದ್ಮೇಲೆ ದೀಪ ಅದು ಹಚ್ಚಕ್ಕೆ ಬರ್ತೈತಿ. ದೌಡ ಹೋಗೋಣಂತ. 4 ಸುಮಾರು ಹೋದ್ವಿ ಅಂದ್ರೆ ಹೊಳ್ಳಿ ಮತ್ತೆ ಮಬ್ಬ ಆಗೋರಾಗನ ಬರ್ತೇವೆ, ಹೊತ್ತು ಮುನ್ಗುರಾಗ ಹೌದಿಲ್ಲ? ಹ್ಞೂ ನಾ ಕಷ್ಟ ಮಾಡೋಣ ಅಂತಡಿ. ಇದನ್ನ ಅತ್ತಾಗ ಬರೋ ಮುಂದೆ ಒಟ್ಟು ಹಸಿ ಮೇವು ಅದು ತರ್ಬೇಕಾಕತ್ತೇನೆ. ಇವಕ್ಕೆ ದನಕ್ಕೆ ಹಾಕಕ್ಕದು ನೋಡೋಣಂತ. ಅಲ್ಲೆಲ್ಲಾರು ಇದ್ರೆ ತೊಂಬರೋಣಂತ, ಇಲ್ಲತ್ತಂದ್ರೆ ಹಂಗೆ ಬರೋಣಂತ. ಅದಕ್ಕೆ ಹೋಗ್ಬೇಕಂತಂದ್ರೆ ಆಗೋದೇ ಇಲ್ಲ, ಮನೆ ಕೆಲಸ ಮುಗಿಸ್ಕೊಂಡು ಹೋಗೋದು. ಹಿಂಗೇನ್ರ ದೌಡ್ ಒಟ್ಟು ಹಸು ಮಾಡ್ಕೊಂಡು ಖಾಲಿ ಇದ್ವಿ ಅಂದ್ರೆ ಹೋದ್ರೆ ಎಲ್ಲ ಕೆಲಸ ಹಾಕವು. ಕಟ್ಟಿಗೆ ಹೊಸ ತರ್ಬೇಕೇವ, ಇನ್ನು ಬ್ಯಾಸಿಗೆಲ್ಲ ಕಟ್ಟಿಗೆ ನನಗೆ ನಿನಗಂತಾರೆ ಇದನ್ನ ಆಗೋದಿಲ್ಲ, ಬೇಕೇವ. ಮಳೆಗಾಲದಾಗ ಕಟ್ಟಿಗಿದ್ರೆ ಅವನ್ನ ಬಚ ಮಾಡಿ ಚಿಂತಿ, ಬ್ಯಾಸಿಗೆ ಬಂದ್ರೆ ಕಟ್ಟಿಗೆ ಚಿಂತಿ ನೋಡು. ಇಲ್ಲ ಆಕಿ ಗಿರ್ಜಾಕನು ಬರ್ತಾ, ಮತ್ತು ಅವ್ರಿಗೆ ಕಟ್ಟಿಗೆ, ಮತ್ತು ಅವ್ರ ಪಾಪ ಅವರು ಕಟ್ಟಿಗೆ ಬಳಸುವಾರ ಅಲ್ಲ ಅವರು. ನಾವು ಕೂಡ ಒಂದಿನ ಹೋಗೋಣಂತ, ಕಟ್ಟಿಗೆ ಅಂತನ ಒಂದಿನ ಹೋಗೋಣಂತ. ಇವತ್ತು ಹಂಗೆ ಹೊಲತಾನ ಅಡ್ಡಾಡ್ಕೊಂತ ಹೋಗ್ಬರೋಣಂತ. ದನ ಬಿಟ್ಕೊಂಡು ಹೋಗೋಣ ಅಕ್ಕ. ಹೊತ್ತ ಹಾಕದ್ ಬಿಡ ಇವ. ದನ ಬಿಟ್ಕೊಂಡು ಹೋದ್ವಿ ಅಂದ್ರೆ ಅವು ಪಾಪ ಮೇಯ್ದಂಗೆ ಆಗಂಗಿಲ್ಲ ಏನಿಲ್ಲ, ಮತ್ತು ಹೊಳ್ಳಿ ಬರುವಾರ ನಾವು. ಬ್ಯಾಡ ತಗೋ, ನಾಳೆ ದನ ಬಿಡೋಣ ತಗೋ. ಅಲ್ಲೇ ಹೊಲ್ದಾಗ ಅದು ಮೇಯ್ತಿರ್ತಾವ, ಒಟ್ಟು ಅಲ್ಲೇ ರೊಟ್ಟಿ ಪಲ್ಯ ಕಟ್ಕೊಂಡು ಹೋಗೋಣಂತ. ಹೊಲ್ದಾಗ ಊಟ ಮಾಡಿ ಬರಕ್ಕೆ ಬರ್ತದೆ. ಇಲ್ಲ ದೌಡ್ ಕೆಲಸ ಮುಗಿಸ್ಕೊಂಡು ಹೋಗ್ಬಿಡೋಣಂತ ನಾಳೆ. ಅಷ್ಟು ಮಾಡೋಣ ಅಕ್ಕ. ಇದು ಅಕ್ಕ ಎಲೆ ಹಿಡ್ಕೊಂತೀನಿ ಕೊಡವ. ಊಟ ಆದ್ಮೇಲೆ ಊಟನೂ ಒಲವತ್ತು. ತಲೆಯಲ್ಲಿ ಒಂದು ಎಲೆ ಹಚ್ಚಿ ಏನಿಲ್ಲ. ಮುಂಜಾನೆ ಹೊಲಕ್ಕೆ ಹೋಗೋ ಮುಂದೆ ತಾಟ್ನಾಗ ಇವ್ರಿಗೆ ಹಾಕೊಟ್ಟಿದ್ದು ನೋಡು. ಹೊಲಕ್ಕೆ ನಾಷ್ಟ ಅದು ಮಾಡಿದ್ರಲ್ಲ, ಹೊಲಕ್ಕೆ ಹೋಗಿ ಮುಂದೆ ಹಾಕೊಂತಾರಲ್ಲ ಎಲ್ಲ ಅದ್ರಾಗ ಅದು ನೋಡು. ಅಡಿಕೆ ಎಲೆ ಸುಣ್ಣ ಅದು ತಾಟ ಐತೆ ನೋಡಿ, ಎಲೆ ಹಿಡಿಕಿದ ಅದನ್ನ ಕುಡಿಯವ ಅಕ್ಕ. ನಾಳೆ ಇವತ್ತು ರಾತ್ರಿಗೆ ಜೋಳ ನೆನೆ ಹಾಕ್ಬೇಕಾಕ. ನಾಳೆ ಜೋಳದ ಕಿಚಡಿ ಅದು ಮಾಡಕ್ಕೆ ಬರ್ತೈತಿ. ಕುಟ್ಟಿದ ಜೋಳ ಅದಾವಕ್ಕ. ಇನ್ನು ಜೋಳ ಕುಟ್ಟಿದ್ರಿ? ನಾವು ಊರಿಗೆ ಹೋದಾಗ ಕುಟ್ಟಿದ್ದೇನೆ ಜೋಳನ. ಹ್ಞೂ ಅಕ್ಕ, ಊರಿಗೆ ಹೋದಾಗ ಜೋಳ ಕುಟ್ಟಿಟ್ಟಿದ್ದೆ. ಇನ್ನು ಬ್ಯಾಸಿಗೆಗೆ ಮತ್ತು ಬ್ಯಾಸಿಗೆ ಬಂತಂದ್ರೆ ಚಪಾತಿ ತಿನ್ನಾಕೊಲ್ರು ದಿನ ಅನ್ನ ಸಾರನು ಬೇಸರ ಮಾಡ್ಕೊತಾರೆ ತಿನ್ನಕ್ಕಂತೇಳಿ. ಮತ್ತು ಜೋಳದ ನುಚ್ಚು ಹಾಕಿಸ್ಬೇಕಂತ ಅನ್ಯಾಕ. ಮತ್ತು ವೈನಿಯರು ಹಿಂಗೆ ಜೋಳದ ನುಚ್ಚು ಅದು ಅಕ್ಷಯವ ನೀವು ಊರಾಗ ಹಾಕಿಸ್ಬೇಡ್ರಿ ಅಂತಂದ್ರಲ್ಲ, ಹಾಗಾಗಿ ಮತ್ತು ಜೋಳ ಕುಟ್ಟಿಟ್ಟಿದ್ದೆ ಕವಸ. ಬಂದ್ಮ್ಯಾಗ ಕುಡ್ತಿದ್ವಲ್ಲ ಒಬ್ರ ಗಾವತ್ತ, ಹಾಂಗೆ ಕುಟ್ಟಿದ್ನ್ಯಾಕ. ಅದ್ರಾಗ ಬ್ಯಾಸಿಗೆ ಬಂತಂದ್ರೆ ಒಟ್ಟು ಮಜ್ಜಿಗೆ ಸಾರು ಬದ್ನಿಕಾಯಿ ಪಲ್ಯ ಜೊತೆ ಇವ್ರ ಗಂಡು ಮಕ್ಳು ತಿಂತಾರೆ, ಜೀವ ಅದಾರಲ್ಲ ಅಕ್ಕ. ಹಾಗಾಗಿ ಮತ್ತು ಬೇಕಂದಾಗ ಕುಟ್ಟಿದ ಜೋಳ ಇದ್ವು ಅಂದ್ರೆ ಬಡ ಬಡ ಜೋಳದ ಕಿಚಡಿ ಇದು ಹುಗ್ಗಿ ಅದು ಮಾಡ್ಕೊಳಕ್ಕೆ ಬರ್ತೈತೆ ಅಂತೇಳಿ ಇದನ್ನು ಮಾಡಿಟ್ನೆ. ನಾ ಮಾಡೋಣ ಅನ್ನಕ್ಕೆ ಇವತ್ತು ಬಿಸಿನೀರ ನೆನೆ ಹಾಕಿಟ್ವಿ ಅಂದ್ರೆ ಮುಂಜಾನೆಗೆ ಒಲೆ ಮ್ಯಾಗ ಕುದಿ ಇಟ್ವಿ ಅಂದ್ರೆ ಆಕತಿ ಬಡ ಬಡ. ನಾಳೆ ಮಾಡೋಣ ತಡಿವ. ಹಾಕ್ಕೊಂಡೆ ಎಲ್ಲಿ ಹಿಡ್ಕಿ ತೊಂಬರೇವ ನನಗೊಟ್ಟು.
ಅಕ್ಕ ನಾ ಹಾಕೊಂಡು ಹಿಡಿ ನಾನು ಹಂಗೆ ಮಾಡ್ಕೊಂಡು ತಾಟ್ ಕೈಯಾಗ ಹಿಡ್ಕೊಂಡು ಕುಂಟೆ ನೋಡಕ್ಕೋ ಅಕ್ಕ ನಾಳೆ ಮುಂಜಾನೆ ಏನಿಲ್ಲ ದೌಡ್ ಹೇಳ್ತೇನೆ ಇದನ್ನು ದೊಡ್ಡ ಕಿಚಡಿ ಮಾಡಿಟ್ಟು ಮುದ್ದಿನ ಕೆಲಸ ಮಾಡೋಣ ಅಂತ ಆಮೇಲೆ ಒಟ್ಟು ಮಜ್ಜಿಗೆ ಸಾರು ಬದ್ನಿಕಾಯಿ ಪಲ್ಯ ಮಾಡಿದ್ವಿ ಅಂದ್ರೆ ತಿಂತಾರೆ ಎಲ್ಲರೂ ಅಷ್ಟ ಕಟಕ ಏನು ಅನ್ನದ ಜೀವ ಬೇಡಂಗಿಲ್ಲ ಬಿಡಕ್ಕ ಜೋಳದ ಕಿಚಡಿ ಇತ್ತಂದ್ರೆ ಅಷ್ಟ ಮಾಡೋಣ ತಡಿಯಕ್ಕ ನಾಳೆ ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನಿಸ್ರಿ ಕಾಮೆಂಟ್ ಮೂಲಕ ತಿಳಿಸ್ರಿ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಕತೆಗಳು ನೋಡಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ಕತೆಗಳನ್ನ ಶೇರ್ ಮಾಡಿ ನಮ್ಮ ಕತೆಗಳು ಇಷ್ಟ ಆಗುತ್ತೆ ಅಂದ್ರೆ ಲೈಕ್ ಕೊಡೋದು ಮರ್ಯಾಕೆ ಹೋಗ್ಬೇಡ್ರಿ ದಯವಿಟ್ಟು ಹೈಪ್ ಅಂತ ಒಂದು ಆಪ್ಷನ್ ಐತ್ರಿ ಅಲ್ಲೇ ನೀವು ಪಾಯಿಂಟ್ಸ್ಗಳನ್ನು ಕೊಡ್ಬೋದು ರೀ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದು ಇನ್ನೂ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಕತೆಗಳು ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀವಿ ರೀ ಫ್ರೆಂಡ್ಸ್ ಧನ್ಯವಾದಗಳು ರೀ ಎಲ್ಲರಿಗೂ